Hello guys, welcome to the session. This is the part 3 of your second chapter, business ethics. The concept is ethical problems. Ethical problems ಅಂದ್ರೆ ಏನು, or ethical dilemmas ಅಂತಾನೂ ಕರಿತೇವೆ, or ethical paradox ಅಂತಾನೂ ಕರಿತೇವೆ. ಇದು ethical problems ಯಾವಾಗ business ಅಲ್ಲಿ ಕ್ರಿಯೇಟ್ ಆಗುತ್ತೆ, ಈ ethical problems ಅಂದ್ರೆ ಏನು ಫಸ್ಟ್. So the meaning is a problem or a situation that requires person or organization to choose between alternatives that must be evaluated as right or wrong. ನೀವು ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಎಥಿಕಲ್ ಪ್ರಾಬ್ಲಮ್ ಅಂತ ಅಂದರೆ ಇದು ಒಂದು ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್, ಐದರ್ ಇನ್ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಆರ್ ಎನಿ ಸಿಚುವೇಶನ್ಸ್ ಆಗಿರ್ಬೋದು. ಸೊ ಆ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಇಟ್ ರಿಕ್ವೈರ್ಸ್ ಎನ್ ಪರ್ಸನ್, ಮೀನ್ಸ್ ಅ ಬಿಸ್ನೆಸ್ ಮ್ಯಾನ್ ಆರ್ ಅ ಮ್ಯಾನೇಜರ್ ಆರ್ ಆರ್ಗನೈಸೇಷನ್ ಟು ಚೂಸ್ ಬಿಟ್ವೀನ್ ದ ಆಲ್ಟರ್ನೇಟಿವ್ಸ್. ಹಿಯರ್ ಆಲ್ಟರ್ನೇಟಿವ್ಸ್ ಅಂತ ಅಂದರೆ ಲೈಕ್ ಟೂ ಪಾಸಿಬಲ್ ಮಾರಲ್ ಇಂಪ್ಯಾರಿಟಿವ್ಸ್ ಆಗಿರ್ಬೋದು. ಸೊ ಅಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ಯಾವುದನ್ನು ಪ್ರಿಫರ್ ಮಾಡ್ತೀವಿ ಅನ್ನೋದನ್ನು ಆಲ್ಟರ್ನೇಟಿವ್ಸ್ನ ಚೂಸ್ ಮಾಡಬೇಕಾಗುತ್ತೆ ಆ್ಯಂಡ್ ಇವ್ಯಾಲ್ಯುವೇಟೆಡ್ which is right or wrong. So that type of decisions can be acceptable and preferable more. ಅಂದರೆ ಇಲ್ಲಿ ಚಾಯ್ಸ್ ಮಾಡಬೇಕಾಗುತ್ತೆ ಯಾವುದು ಆಲ್ಟರ್ನೇಟಿವ್ಸ್ ಸೂಟ್ ಆಗುತ್ತೆ ಆರ್ ಮಾರಲಿ ಇಂಪ್ಯಾರಿಟಿವ್ ಆಗಿದೆ ಪಾಸಿಬಲ್ ಆಗಿ ಬಿಸ್ನೆಸ್ಗೆ ಅನ್ನೋದನ್ನು ಆಲ್ಟರ್ನೇಟಿವ್ಸ್ನಲ್ಲಿ ಚಾಯ್ಸ್ ಮಾಡ್ತಾರಲ್ಲ, ಇಟ್ ರಿಕ್ವೈರ್ಸ್ ಐದರ್ ಪರ್ಸನ್ ಆರ್ ಆರ್ಗನೈಸೇಷನ್ ಚೂಸ್ ಮಾಡೋದಕ್ಕೆ. ಸೊ ದಟ್ ಈಸ್ ಕಾಲ್ಡ್ ಎಥಿಕಲ್ ಪ್ರಾಬ್ಲಮ್ ಅಂತ ಕರಿತೀವಿ. ಬಿಸ್ನೆಸ್ಸಲ್ಲಿ ಬೇರೆ ಬೇರೆ ಇರ್ತಕ್ಕಂಥ ಎಥಿಕಲ್ ಪ್ರಾಬ್ಲಮ್ಸ್ನ ನಾವು ನೋಡ್ತೀವಿ, ಯಾವ ರೀತಿಯಾಗಿ ಬಿಸ್ನೆಸ್ನ ಫೇಸ್ ಮಾಡ್ತಾ ಇರುತ್ತೆ ಎಥಿಕಲ್ ಪ್ರಾಬ್ಲಮ್ಸ್. ಲೈಕ್ ಮೇನ್ ಎಥಿಕಲ್ ಪ್ರಾಬ್ಲಮ್ಸ್ ಫೇಸ್ಡ್ ಇನ್ ಬಿಸ್ನೆಸ್ ಅಂತ ಅಂದರೆ, ಸೊ ದ ಫಾಲೋಯಿಂಗ್ ಆರ್ ದ ಮೇನ್ ಎಥಿಕಲ್ ಪ್ರಾಬ್ಲಮ್ಸ್ ಫೇಸ್ಡ್ ಇನ್ ಬಿಸ್ನೆಸ್. ಲೈಕ್ ಫಸ್ಟ್ ಒಂದು ಪ್ರೈಸ್ ಅಂದರೆ ಯಾವ ರೀತಿಯಾಗಿ ಇದು ಒಂದು ಪ್ರಾಬ್ಲಮ್ಸ್ ಅಂದರೆ ಡಿಸಿಷನ್ ಮೇಕಿಂಗಲ್ಲಿ ಪ್ರೈಸ್ನ ನಾವು ಯಾವ ರೀತಿಯಾಗಿ ಚಾಯ್ಸ್ ಮಾಡ್ತೀವಿ ಫಾರ್ ದ ಪ್ರಾಡಕ್ಟಿಗೆ. ಲೈಕ್ ಇನ್ಕಮ್ ಲೆವೆಲ್ ಕನ್ಸಿಡರ್ ಮಾಡ್ಬೋದು, ಅಥವಾ ಅವೈಲಬಿಲಿಟಿ ಆಫ್ ರಿಸೋರ್ಸ್ ಮೇಲೆ ಕನ್ಸಿಡರ್ ಮಾಡ್ಬೋದು, ಕ್ವಾಂಟಿಟಿ ಕ್ವಾಲಿಟಿ ಮೇಲೆ ಕನ್ಸಿಡರ್ ಮಾಡ್ತೀವಿ, ಆಮೇಲೆ ಆಲ್ಟರ್ನೇಟಿವ್ಸ್ ಆಫ್ ಪ್ರಾಡಕ್ಟ್ಸ್ ಮೇಲೆ ನಾವು ಪ್ರೈಸ್ನ ಡಿಸಿಷನ್ ಮಾಡ್ತೀವಿ. ಸೊ ಎಥಿಕಲ್ ಪ್ರಾಬ್ಲಮ್ಸ್ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ ವೈಲ್ ಮೇಕಿಂಗ್ ಡಿಸಿಷನ್ಸ್ ಇನ್ ದ ಪ್ರೈಸ್. Then also quality of products and services. So the quality of product and services can also create problems in decision making, or else product and services providing the good qualities ಬೈ ದ ಕಂಪನಿ. ಸೊ ಇಲ್ಲಿ ಕಂಪನಿ ಬಿಸ್ನೆಸ್ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ ಅಂದರೆ ಅದ್ರ ಕ್ವಾಲಿಟಿ ಅವರು ಸರ್ವಿಸಸ್ ಯಾವ ರೀತಿಯಾಗಿ ಇರಬೇಕು ಅಕಾರ್ಡಿಂಗ್ ಟು ದ ಕಾಂಪಿಟೇಟಿವ್ ಫರ್ಮ್ಸ್, ಆರ್ ಅಕಾರ್ಡಿಂಗ್ ಟು ದ ಮಾರ್ಕೆಟಿಂಗ್, ಆರ್ ಅಕಾರ್ಡಿಂಗ್ ಟು ದ ಕಸ್ಟಮರ್ಸ್ ಪ್ರಿಫರೆನ್ಸ್, ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಬಿಸ್ನೆಸ್ ಅಂದ ತಕ್ಷಣ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದೆ ಅಂದ ತಕ್ಷಣ ಅದನ್ನು ಸಪ್ಲೈ ಮಾಡೋದಾಗಿರ್ಬೋದು, ಅಥವಾ ಏನೇ ಒಂದು ಡಿಸಿಷನ್ಸ್ ತೊಗೊಂಡಾಗ ಫಸ್ಟ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ನ ಎಲ್ಲ ಚೆಕ್ ಮಾಡ್ತಾರೆ. ಕಸ್ಟಮರ್ಸ್ ಏನು ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್ ಪ್ರಿಫರ್ ಮಾಡ್ತಾರೆ. ಸೊ ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಶುಡ್ ಬಿ ಗುಡ್. ದೆನ್ ಪೊಲ್ಯೂಷನ್ ಆಲ್ಸೋ ಕ್ರಿಯೇಟ್ಸ್ ಪ್ರಾಬ್ಲಮ್ಸ್. ಲೈಕ್ ಇಂಡಸ್ಟ್ರೀಸ್ ಎಲ್ಲ ನಾವು ನೋಡಿದ್ದೀವಿ, ಬೇರೆ ಬೇರೆ ಇಂಡಸ್ಟ್ರೀಸ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ಸ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿದ್ದೇವೆ ಅನ್ನೋದನ್ನು ನಾವು ನೋಡ್ತೀವಿ. ದೆ ಕ್ರಿಯೇಟ್ ಅ ಪ್ರಾಬ್ಲಮ್ಸ್ ಇನ್ ಅ ಎಥಿಕಲ್ ವೇ. ಸೊ ದ ಸೊಸೈಟಿ ಏನು ಮಾಡುತ್ತೆ ಅವಾಗ ಆ ಬಿಸ್ನೆಸ್ಸಿಂದ ಅಥವಾ ಆ ಕಂಪನಿಯಿಂದ ಏನಾಗ್ತಾ ಇದೆ, ಪೊಲ್ಯೂಷನ್ ಆಗ್ತಾ ಇದೆ ಅಂದರೆ ದೇ ಮೇ ಡಿಸ್ಕರೇಜ್ ದಟ್ ಟೈಪ್ ಆಫ್ ಬಿಸ್ನೆಸಸ್ ಆ್ಯಂಡ್ ದೇ ಓನ್ಲಿ ಕ್ರಿಯೇಟ್ unfavorable situations in the society about the business. ದೆನ್ ಅಡ್ವರ್ಟೈಸಿಂಗ್ಸಲ್ಲಿ ನಾವು ಬೇಕಾದಷ್ಟು ನೋಡ್ಬೋದು. ಲೈಕ್ ಸ್ಮಾಲ್ ಬಿಸ್ನೆಸ್, ಲಾರ್ಜ್ ಬಿಸ್ನೆಸ್ ಆಗಿರ್ಬೋದು, ಯಾವ ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ಸ್ನ ಕೊಡಬೇಕು ಲೀಗಲ್ ವೇಯಲ್ಲಿ, ಮಾರಲ್ ಎಥಿಕ್ಸ್ನ ಇಟ್ಕೊಂಡು ಅಡ್ವರ್ಟೈಸ್ ಕೊಟ್ಟಾಗ ಯಾವ ರೀತಿಯಾಗಿ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ದೆನ್ ರಿಡಕ್ಷನ್ ಆಫ್ ಸ್ಟಾಫ್, ರಿಕ್ವೈರ್ಮೆಂಟ್ ಆಫ್ ಸ್ಟಾಫ್ಸಿಂದ ಎಷ್ಟು ಯುಟಿಲಿಟಿನ ನಾವು ಪಡ್ಕೋಬೋದು ಅನ್ನೋದನ್ನು ನೋಡ್ಬೋದು. ಸೊ ದೀಸ್ ಆರ್ ಆಲ್ ದ ಮೇನ್ ಎಥಿಕಲ್ ಪ್ರಾಬ್ಲಮ್ಸ್ ಫೇಸ್ಡ್ ಇನ್ ಅ ಬಿಸ್ನೆಸ್ while taking the decisions. Then some of the ethical issues are, and some of the other ethical issues ಯಾವ್ಯಾವ ಬರ್ತವೆ ಬಿಸ್ನೆಸ್ಸಲ್ಲಿ ಅಂತ ಅಂದರೆ, ಫಸ್ಟ್ ಒಂದು ಬಂದ್ಬಿಟ್ಟು ಫಂಡಮೆಂಟಲ್ ಇಶ್ಯೂ. ಸೊ ದ ಫಂಡಮೆಂಟಲ್ ಇಶ್ಯೂ ಅಂತಂದರೆ ಏನು ಹೇಳ್ತೀವಿ, ಲೈಕ್ ಬೇಸಿಕ್ ಇಶ್ಯೂ ಅಂತ ನಾನು ಕರಿತೀವಿ. ಫಂಡಮೆಂಟಲ್ ಇಶ್ಯೂಸ್ ಆರ್ ನಥಿಂಗ್ ಬಟ್ ಟ್ರಸ್ಟ್, honesty, maintaining the relationship of trust with your customers. ಹೌದಾ, ದಿಸ್ ಇಸ್ ಒನ್ ಆಫ್ ದ ಫಂಡಮೆಂಟಲ್ ಇಶ್ಯೂಸ್. ನಾವು ಯಾವುದೇ ಒಂದು ಕಂಟಿನ್ಯೂಯಸ್ ಟ್ರಸ್ಟ್ ಆಗಿ ಆನೆಸ್ಟ್ ಆಗಿ ಮೇಂಟೈನ್ ಮಾಡ್ಕೊತ ಬಂದಾಗ ರಿಲೇಷನ್ಶಿಪ್ಪಲ್ಲಿ ಅಲ್ಲಿ ಏನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಲ್ಲ. ಸೊ ಇಫ್ ನಾವು ನ್ಯೂ ಕಸ್ಟಮರ್ಸ್ ಬಂದಿದ್ದಾರೆ ಅಂತ ಓಲ್ಡ್ ಕಸ್ಟಮರ್ಸ್ನ ಅನ್ಟ್ರೀಟ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ದ ಕ್ರಿಯೇಟ್ಸ್ ಪ್ರಾಬ್ಲಮ್ಸ್.
ದೆನ್ ಡೈವರ್ಸಿಟಿ ಇಶ್ಯೂ ಅಂತಂದರೆ ಡೈವರ್ಸಿಟಿ ಇನ್ ದ ವರ್ಕಿಂಗ್ ಎನ್ವಿರಾನ್ಮೆಂಟ್ ಪ್ರಮೋಟ್ಸ್ ಅಕ್ಸೆಪ್ಟೆನ್ಸ್ ರೆಸ್ಪೆಕ್ಟ್ ಆ್ಯಂಡ್ ಟೀಮ್ ವರ್ಕ್ and diversity despite difference in race, age, gender, native language, political beliefs, religions, then communication styles among the employees. These are all the factors that involved in the diversity in working environment that promotes issues or that creates issues. Then decision making issues means ethical decision making is a discipline. It is one of the discipline is an approach to identify and resolving the issues in the business, right? Applying ethics in the business context requires awareness and sensitivity to solve the ethical issues that may arise and method to resolve the relevant issues which are closely relevant to the decision making factors. So decision making issues ಅಲ್ಲಿ ಏನಾಗುತ್ತೆ, ಫಸ್ಟ್ ಫ್ಯಾಕ್ಟರ್ ಏನು ಐಡೆಂಟಿಫೈ ಮಾಡಿಬಿಟ್ಟು ಯಾವ ರೀತಿ ಫ್ಯಾಕ್ಟರ್ನ ನಾವು ಸಾಲ್ವ್ ಮಾಡ್ಬೋದು, ಬೇರೆ ಬೇರೆ ಎಥಿಕ್ಸ್ನ ನಾವು ಅಪ್ಲೈ ಮಾಡಿಬಿಟ್ಟು ಬಿಸ್ನೆಸ್ಸಲ್ಲಿ ನಾವು ಯಾವ ರೀತಿಯಾಗಿ ಸೆನ್ಸಿಟಿವಿಟಿಯಿಂದ ಎಥಿಕಲ್ ಇಶ್ಯೂಸ್ನ ಬೇರೆ ಮೆಥಡ್ಸ್ ಇನ್ವಾಲ್ವ್ ಮಾಡಿಕೊಂಡು ವಿಚ್ ಇಸ್ ರಿಲೆವೆಂಟ್ ಟು ದ ಬಿಸ್ನೆಸ್ ಅನ್ನೋದನ್ನು ಕನ್ಸಿಡರ್ ಮಾಡಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಅದರ್ವೈಸ್ ಇಟ್ ಮೇ ಕ್ರಿಯೇಟ್ಸ್ ಪ್ರಾಬ್ಲಮ್. ದೆನ್ ಕಂಪ್ಲೈನ್ಸ್ ಆ್ಯಂಡ್ ಗವರ್ನೆನ್ಸ್ ಇಶ್ಯೂಸ್. ಕಂಪ್ಲೈನ್ಸ್ ಅಂತ ಅಂದರೆ ನಾವು ಆಗಲೇ ಹೇಳಿದೆ ಅದೇರಿಂಗ್ ಟು ರೂಲ್ ಅಂತ ಹೇಳಿದೆ. ಇಲ್ಲಿ ಏನಾಗುತ್ತೆ, ಗವರ್ನೆನ್ಸ್ ರಿಸ್ಕ್ ಆ್ಯಂಡ್ ಕಂಪ್ಲೈನ್ಸ್ ರೆಫರ್ಸ್ ಟು ಅ ಕಂಪನಿ ಕೋಆರ್ಡಿನೇಟ್ ಸ್ಟ್ರಾಟಜಿ ಫಾರ್ ಮ್ಯಾನೇಜಿಂಗ್ ದ ಬೋರ್ಡ್ ಇಶ್ಯೂಸ್ of corporate governance, enterprise risk management and corporate compliance with regard to the regulatory requirement. Here business needs to adhere the rules of the governance either in all process of the business, like making in the strategies or taking the corporate governance decisions or social corporate responsibilities and enterprises risk management. So in all of the process the management requires to adhere the rules of the governance. Sometimes it may also create issues. Then accounting practices issues. Accounting practices issues is one of the ethical dilemma that accounts sometimes face includes in accounting process. It includes some conflicts like interest payroll confidentially, paying interest confidentially, or illegal or fraudulent activities in the accounting process, and pressures from the management to increase earnings and manipulation of financial status. These are all the some activities which are run in accounting process. So this also creates issues. Then social networking ethics. Social networking ethics is one of the important issues. So social networking ethics include the societies, publics and various networks which are connected socially to the business. Then harassment in working place or workplace. Harassment in working place means, so the working environment should be quite good, and it will helps to the employees to work effectively. If the working environment is not like being enmity or being harassing the working conditions, so that may create problems while working in the business. The paying employees equally. If the manager of the company or the top management may treats employees equally, the company run successfully with achieved goals. If company pays its attention only to the few employees and discriminate another employees or other employees, that may create a discrimination between those employees who are working in the organizations, that may create backwardness of the workplace and backwardness of the manufacturing or any services from the employees. So these are all the some of the ethical issues which the company or a business organization faced. Then conflicts in decisions making. ಕಾನ್ಫ್ಲಿಕ್ಟ್ಸ್ ಯಾವಾಗ ಕ್ರಿಯೇಟ್ ಆಗುತ್ತೆ, ಡಿಸಿಷನ್ಸ್ ಮೇಕಿಂಗ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಅರೈಸ್ ಆಗುತ್ತೆ ಕಾನ್ಫ್ಲಿಕ್ಟ್ಸ್. ಸೊ ಅಲ್ಲಿ ಯಾವಾಗ ಒಂದು ಬಿಸ್ನೆಸ್ಸಲ್ಲಿ ಡಿಸೈಡ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಸೊ ಒಂದು ಫ್ಯೂ ಆಫ್ ದ ಎಂಪ್ಲಾಯೀಸ್ ಆರ್
ಫ್ರಮ್ ಎಂಪ್ಲಾಯೀಸ್ ಆಸ್ ವೆಲ್ ಆಸ್ ಟಾಪ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಕ್ಸ್ಪರ್ಟ್ಸ್ ಕಡೆಯಿಂದ ನಾವೇನು ಮಾಡ್ತೀವಿ, ಒಪಿನಿಯನ್ಸ್ನ ಕಲೆಕ್ಟ್ ಮಾಡಿಬಿಟ್ಟು ಡಿಸಿಷನ್ ಮಾಡ್ತೀವಿ. ಈ ಬಿಸ್ನೆಸ್ಸಲ್ಲಿ ಕಾನ್ಫ್ಲಿಕ್ಟ್ಸ್ ಯಾವಾಗ ಅರೈಸ್ ಆಗುತ್ತೆ ಅಂತ ಅಂದಾಗ ದ ಫಸ್ಟ್ ಪಾಯಿಂಟ್ ಈಸ್ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಎಸ್, ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಏನಾಗುತ್ತೆ, ಡಿಸಿಷನ್ ಮೇಕಿಂಗ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಸೊ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ, ದ ಒಪಿನಿಯನ್ಸ್ ಆರ್ ಡಿಫ್ರೆನ್ಸ್ ಆ್ಯಂಡ್ ದೇ ಆರ್ ನಾಟ್ ಅಗ್ರಿ ಟು ಅದರ್ ಒಪಿನಿಯನ್ಸ್ ಅಂದಾಗ ಏನಾಗುತ್ತೆ, ಸೊ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಅಂದಾಗ ಏನಾಗುತ್ತೆ, ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗುತ್ತೆ. ದೆನ್ ಇನ್ಸಫಿಷಿಯಂಟ್ ಪರ್ಫಾರ್ಮೆನ್ಸ್. ಸೊ basically the decision making process involved in the sufficient performance. If any of them done their work in insufficiently, they are half done work means ಅಲ್ಲಿ ಏನಾಗುತ್ತೆ, ಸೊ ಇಟ್ ಮೇ ಆಲ್ಸೋ ಕ್ರಿಯೇಟ್ಸ್ ಕಾನ್ಫ್ಲಿಕ್ಟ್ಸ್. ಯಾವುದೋ ಒಂದು ಡಿಸಿಷನ್ ತೊಗೋಬೇಕಾಗಿರುತ್ತೆ, ನಾವು ಲೈಕ್ ಅಕೌಂಟಿಂಗ್ ಪ್ರೊಸೆಸ್ಸಿಂದ ಹಿಡಿದು ಏನೇ ಒಂದು ಡಿಸಿಷನ್ಸ್ ತೊಗೊಳ್ಬೇಕಾಗುತ್ತೆ ಅಂದರೆ ಇನ್ನೂ ಅಕೌಂಟ್ಸ್ ಪ್ರಾಸೆಸ್ ಅಥವಾ ಅಕೌಂಟ್ಸಿಂಗ್ ವರ್ಕೇ ಕಂಪ್ಲೀಟ್ ಆಗಿಲ್ಲ ಅಂತ ಅಂದಾಗ ನಾವೇನು ಮಾಡ್ತೀವಿ, ಆ ಏರಿಯಾದಲ್ಲಿ ಅಥವಾ ಆ ಇದರಲ್ಲಿ ನಾವು ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ದಟ್ ಕ್ರಿಯೇಟ್ಸ್ ಒನ್ ಆಫ್ ದ ಕಾನ್ಫ್ಲಿಕ್ಟ್ಸ್. ಸಫಿಷಿಯೆಂಟ್ ಪರ್ಫಾರ್ಮೆನ್ಸ್ ಇದ್ದಾಗ ವಿ ಕ್ಯಾನ್ ಟೇಕ್ ಇಮಿಡಿಯೇಟ್ ಆ್ಯಂಡ್ ಆಲ್ಟರ್ನೇಟಿವ್ ಆ್ಯಂಡ್ ಮೋರ್ ಫ್ಯೂಚರ್ಡ್ ಡಿಸಿಷನ್ಸ್. ದೆನ್ ಲ್ಯಾಕ್ ಆಫ್ ರಿಲೇಷನ್ಶಿಪ್. ಹೌದಾ, ಲ್ಯಾಕ್ ಆಫ್ ರಿಲೇಷನ್ಶಿಪ್ ಹೌ ಇಟ್ ಕ್ರಿಯೇಟ್ ಕಾನ್ಫ್ಲಿಕ್ಟ್ಸ್ ಮೀನ್ಸ್ ಅಲ್ಲಿ ಲ್ಯಾಕ್ ಆಫ್ ಕಮ್ಯುನಿಕೇಷನ್ಸ್ ಇದ್ದಾಗ, ಲೈಕ್ ಒಬ್ರಿಗೊಂದು ಎಂಪ್ಲಾಯೀಸ್ಗೆ ಒಬ್ರು ಕಂಡ್ರೆ ಒಬ್ರು ಆಗದೇ ಇರ್ಬೋದು, ಅಥವಾ ಇನ್ ದೇರ್ ವರ್ಕ್ ದೇ ಮೇ ಟ್ರೀಟ್ ಅದರ್ಸ್ ಆ್ಯಂಡ್ ವಿತೌಟ್ ಕಮ್ಯುನಿಕೇಷನ್ಸ್ ಅಂತ ಅಂದಾಗ, ಕಮ್ಯುನಿಕೇಷನ್ಸ್ ಇದ್ದಾಗ ಅಲ್ಲೇನು ವರ್ಕ್ ಮೂವ್ ಆಗುತ್ತೆ. ಸೊ ಕಮ್ಯುನಿಕೇಷನ್ನೇ ಇಲ್ಲ, ರಿಲೇಷನ್ಶಿಪ್ಪೇ ಇಲ್ಲ, ಟಾಪ್ ಮ್ಯಾನೇಜ್ಮೆಂಟ್ ಟು ಎಂಪ್ಲಾಯೀಸ್ ಆಸ್ ವೆಲ್ ಆಸ್ ಎಂಪ್ಲಾಯೀಸ್ ಟು ಎಂಪ್ಲಾಯೀಸ್ ಅಂತ ಅಂದಾಗ ದ ವರ್ಕ್ ಏನಾಗುತ್ತೆ ಅಲ್ಲಿ ಕಂಪ್ಲೀಟ್ ಆಗೋದಿಲ್ಲ. ಸೊ ಇಟ್ ಮೇ ಆಲ್ಸೋ ಕ್ರಿಯೇಟ್ಸ್ ಅ ಕಾನ್ಫ್ಲಿಕ್ಟ್ಸ್. ದೆನ್ ಡಿಮೋಟಿವೇಶನ್ ಅಂತ ಅಂದಾಗ ಯಾವಾಗ ಬಿಸ್ನೆಸ್ಸಲ್ಲಿ ಮೋಟಿವೇಶನ್ ಅನ್ನೋದಿರುತ್ತೋ ಅಥವಾ ಅವ್ರ ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ ಮೋಟಿವೇಶನ್ ಅನ್ನೋದಿರುತ್ತೋ, ದ ವರ್ಕ್ ಮೇ ಅಚೀವ್ ಇಟ್ಸ್ ಗೋಲ್ಸ್ ಆಸ್ ಫಾಸ್ಟರ್. ಇಫ್ ಡಿಮೋಟಿವೇಶನ್ ಇತ್ತು ಅಂತ ಅಂದರೆ ಎಷ್ಟು ಡಿಲೇ ಆದರೂ ಕೂಡ ವರ್ಕ್ ಕಂಪ್ಲೀಟ್ ಆಗೋದಿಲ್ಲ. ಸೊ ದಟ್ ಡಿಮೋಟಿವೇಶನ್ ಆಲ್ಸೋ ಕಾನ್ಫ್ಲಿಕ್ಟ್ ಇನ್ ಡಿಸಿಷನ್ ಮೇಕಿಂಗ್ creates. So then misunderstanding and miscommunications. If top management ಏನೋ ಒಂದು ಡಿಸೈಡ್ ಮಾಡಬೇಕು ಅಂತ ಏನೋ ಹೇಳಿರುತ್ತೆ, ಸೊ ದ ಎಂಪ್ಲಾಯಿ ಅದನ್ನು ಬೇರೆ ರೀತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೋದು, ಅಥವಾ ಎಂಪ್ಲಾಯೀಸ್ ಯಾವುದೇ ರೀತಿಯಾಗಿ ಕಮ್ಯುನಿಕೇಟ್ ಮಾಡಿದಾಗ ಟಾಪ್ ಮ್ಯಾನೇಜ್ಮೆಂಟ್ ಇನ್ನು ಯಾವುದೇ ರೀತಿ ಮಿಸ್ಕಮ್ಯುನಿಕೇಷನ್ ಮಾಡ್ಕೊಂಡಿರ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾಗ, ಸೊ ದಟ್ ಮೇ ಆಲ್ಸೋ ಒನ್ ಆಫ್ ದ ಥಿಂಗ್ ದಟ್ ಕ್ರಿಯೇಟ್ಸ್ ಕಾನ್ಫ್ಲಿಕ್ಟ್ಸ್ ಇನ್ ಡಿಸಿಷನ್ ಮೇಕಿಂಗ್. So these are all the points which creates conflicts in decision.